ವೀಕ್ಷಕರೇ, ಪಾಕಿಸ್ತಾನದ ಚಕ್ರವ್ಯೂಹದ ಒಳಗೆ ಭಾರತ ಇವತ್ತು ಸಿಕ್ಕಾಕೊಂಡಿದ್ಯಾ? ಪಾಕಿಸ್ತಾನ, ಸೌದಿ ಅರೇಬಿಯಾ ಹಾಗೆ ಟರ್ಕಿ ಈ ಮೂರು ದೇಶಗಳೀಗ ಮೆಕ್ಕಾ ಜಂಟಿ ರಕ್ಷಣಾ ಒಪ್ಪಂದಕ್ಕೆ ಸಹಿಯನ್ನ ಹಾಕಿದಾವೆ. ಮೆಕ್ಕಾದಲ್ಲಿ ನಡೆದಂತಹ ಜಂಟಿ ರಕ್ಷಣಾ ಶೃಂಗಸಭೆಯ ನಂತರ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್, ಸೌದಿಯ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್, ಅದೇ ರೀತಿ ಟರ್ಕಿ ಅಧ್ಯಕ್ಷ ಎರ್ಡೋಗನ್ ಇವರು ಈ ಒಪ್ಪಂದಕ್ಕೆ ಸಹಿಯನ್ನ ಹಾಕಿರುವಂತದ್ದು. ಇದು ಭಾರತಕ್ಕೆ ಎಷ್ಟು ದೊಡ್ಡ ಡೇಂಜರ್ ಅಲ್ವಾ? ಆದರೂ ಈ ಒಪ್ಪಂದದ ಬಗ್ಗೆ ಭಾರತ ನೀಡಿರುವಂತಹ ಪ್ರತಿಕ್ರಿಯೆಯನ್ನು ನೋಡಿದ್ರೆ ಯಾಕೊಂದ್ ಸ್ವಲ್ಪ ವಿಚಿತ್ರ ಅಂತ ಅನಿಸ್ಬಿಡತ್ತೆ. ಈ ಒಪ್ಪಂದಕ್ಕೆ ಇವರುಗಳು ಸಹಿ ಹಾಕೋ ಮೊದಲು ಅಜಿತ್ ದೋವಲ್ಜಿ ಸೌದಿ ಅರೇಬಿಯಾಗೆ ಒಂದಲ್ಲ ಎರಡಲ್ಲ ಮೂರು ಬಾರಿ ಭೇಟಿಯನ್ನು ಕೂಡ ನೀಡಿರುವಂತದ್ದು. ಹಾಗಾದ್ರೆ ಭಾರತಕ್ಕೆ ಈ ಒಪ್ಪಂದದ ಬಗ್ಗೆ ಮೊದಲೇ ಗೊತ್ತಿತ್ತಾ? ಈ ಒಪ್ಪಂದವನ್ನ ಭಾರತ ಹೆಂಗ ನೋಡ್ತಾ ಇದೆ? ಹಾಗಾದ್ರೆ ಸೌದಿ ಅರೇಬಿಯಾ ಭಾರತವನ್ನ ವಿಶ್ವಾಸಕ್ಕೆ ತಗೊಂಡೆ ಈ ಒಪ್ಪಂದವನ್ನ ಹಾಗಾದ್ರೆ ಮಾಡ್ಕೊಳ್ತಾ? ನಿಜವಾದ ಇಲ್ಲಿ ವಾಸ್ತವ ಏನು? ಎಲ್ಲವನ್ನು ನೋಡೋಣ ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ. ನಾನು ಮುಂತಾಜ್ ಅಬ್ದುಲ್ ನೆಲ್ಲಡ್ಕ. ನೀವಿನ್ನೂ ಕೂಡ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಮೊದಲಿಗೆ ಈ ಒಪ್ಪಂದದ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಆಗಸ್ಟ್ 7ನೇ ತಾರೀಕು ಟರ್ಕಿ, ಸೌದಿ ಅರೇಬಿಯಾ, ಪಾಕಿಸ್ತಾನ ಇವರು ಸಹಿ ಹಾಕಲಾದಂತೆ ಒಂದು ಒಪ್ಪಂದದ ಪ್ರಕಾರ ಒಂದು ಸದಸ್ಯ ರಾಷ್ಟ್ರದ ಮೇಲೆ ಯಾರಾದ್ರೂ ದಾಳಿಯನ್ನ ಮಾಡಿದ್ರೆ ಅಥವಾ ದಾಳಿ ನಡೆದ್ರೆ ಅದನ್ನ ಎಲ್ಲಾ ಸದಸ್ಯ ರಾಷ್ಟ್ರಗಳ ಮೇಲಿನ ದಾಳಿ ಅಂತ ಇಲ್ಲಿ ಪರಿಗಣಿಸಲಾಗತ್ತೆ. ಅಂದ್ರೆ ಪಾಕಿಸ್ತಾನದ ಮೇಲೆ ಬೇರೆ ದೇಶಗಳು ದಾಳಿಯನ್ನು ನಡೆಸಿದ್ರೆ ಅದು ಸೌದಿ ಹಾಗೆ ಟರ್ಕಿ ಮೇಲೂ ಕೂಡ ದಾಳಿ ಆದ ಹಾಗೆ, ಅಥವಾ ಟರ್ಕಿ ಮೇಲೆ ದಾಳಿ ಆದ್ರೆ ಅದು ಸೌದಿ ಹಾಗೆ ಪಾಕ್ ಮೇಲೂ ಆದ ಹಾಗೆ, ಅಟ್ ದ ಸೇಮ್ ಟೈಮ್ ಸೌದಿ ಮೇಲೆ ಆದ್ರೆ ಅದು ಟರ್ಕಿ ಹಾಗೆ ಪಾಕ್ ಮೇಲೆ ಆದ ಹಾಗೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಾ ಇರೋ ಬೆನ್ನಲ್ಲೇ ಭದ್ರತಾ ಆತಂಕ ಇರೋದ್ರಿಂದ ಈ ಮೆಕ್ಕಾ ಜಂಟಿ ರಕ್ಷಣಾ ಒಪ್ಪಂದ ಬಹಳಷ್ಟು ಮಹತ್ವವನ್ನು ಇವತ್ತು ಪಡ್ಕೊಂಡಿರುವಂತದ್ದು. ಹೀಗಾಗಿ ಪಾಕಿಸ್ತಾನ, ಸೌದಿ ಅರೇಬಿಯಾ ಹಾಗೆ ಟರ್ಕಿ ನಡುವಿನ ಈ ಒಂದು ಹೊಸ ರಕ್ಷಣಾ ಮೈತ್ರಿ ಏನಿದೆ ಅದು ಮುಂದಿನ ದಿನಗಳಲ್ಲಿ ಪಶ್ಚಿಮ ಏಷ್ಯಾದ ರಾಜಕೀಯ ಹಾಗೆ ಭದ್ರತಾ ಸಮೀಕರಣಗಳ ಮೇಲೆ ಯಾವ ಪರಿಣಾಮವನ್ನ ಬೀರುತ್ತೆ ಅನ್ನೋದು ಈಗ ಕುತೂಹಲ ಇರುವಂತದ್ದು. ವೀಕ್ಷಕರೇ, ಸೌದಿ, ಪಾಕಿಸ್ತಾನ, ಟರ್ಕಿ ಒಪ್ಪಂದದ ಬಗ್ಗೆ ಭಾರತದ ಪ್ರತಿಕ್ರಿಯೆಯನ್ನ ಗಮನಿಸಿದ್ರೆ ಭಾರತಕ್ಕೆ ಇದರ ಬಗ್ಗೆ ಮೊದಲೇ ಎಲ್ಲ ಗೊತ್ತಿತ್ತು ಅನ್ನಿಸೋ ಹಾಗೆ ಇದೆ. ನಿಮಗೆ ನೆನಪಿರಬಹುದು, ಸೆಪ್ಟೆಂಬರ್ 2025ರಲ್ಲಿ ಸೌದಿ ಅರೇಬಿಯಾ ಹಾಗೆ ಪಾಕಿಸ್ತಾನ ನಡುವೆ ಸ್ಟ್ರಾಟಜಿಕ್ ಡಿಫೆನ್ಸ್ ಅಗ್ರಿಮೆಂಟ್ಗೆ ಸಹಿ ಆಗುತ್ತೆ. ಆ ಸಮಯದಲ್ಲಿ ಎಂಇಎ ಅಂದ್ರೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಒಂದು ಹೇಳಿಕೆಯನ್ನ ಕೊಡುತ್ತೆ. ಇಂಥ ಒಂದು ವಿಚಾರ ನಡೀತಾ ಇದೆ ಅನ್ನೋದು ನಮಗೆ ಈಗಾಗಲೇ ಗೊತ್ತಿತ್ತು. ಭಾರತ ಈ ಒಪ್ಪಂದದ ಭದ್ರತಾ ಪರಿಣಾಮಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ, ರಾಷ್ಟ್ರೀಯ ಹಿತಾಸಕ್ತಿಗಳನ್ನ ರಕ್ಷಣೆ ಮಾಡೋದಕ್ಕೆ ಅಗತ್ಯ ಇರುವಂತಹ ಎಲ್ಲಾ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳುತ್ತೆ. ಈ ಹೇಳಿಕೆ ಏನಿದೆ ಇದು ಬಹಳ ಮಹತ್ವದ. ಯಾಕಂದ್ರೆ ಸೌದಿ ಪಾಕಿಸ್ತಾನದ ಮಿಲಿಟರಿ ಅಂಡರ್ಸ್ಟ್ಯಾಂಡಿಂಗ್ ಭಾರತಕ್ಕೆ ಏಕಾಏಕಿ ಬಂದಂತಹ ಸರ್ಪ್ರೈಸ್ ಆಗಿರಲಿಲ್ಲ. ಅಧಿಕೃತವಾಗಿ ಅವರು ಘೋಷಣೆ ಮಾಡೋದಕ್ಕೂ ಮೊದಲೇ ಭಾರತಕ್ಕೆ ಇದರ ಬಗ್ಗೆ ಮಾಹಿತಿ ಇತ್ತು ಅಂತ ಆಯ್ತು. ಅಂದ್ರೆ ದೆಹಲಿ ಹಾಗೆ ರಿಯಾದ್ ಮಧ್ಯ ಈ ವಿಚಾರವಾಗಿ ಮೊದಲೇ ಒಂದಷ್ಟು ಮಾತುಕತೆ ನಡೆದಿರಬೇಕು. ರಿಯಾದ್ ಹಾಗೆ ಇಸ್ಲಾಮಾಬಾದ್ ನಡುವೆ ಯಾವ ರೀತಿಯಾದಂತಹ ಒಪ್ಪಂದ ನಡೀತಾ ಇದೆ, ಅದರ ವಿವರಗಳು ಏನು, ಇವೆಲ್ಲದರ ಬಗ್ಗೆ ಭಾರತಕ್ಕೆ ಮಾಹಿತಿ ಮೊದಲೇ ಇದ್ದಿರಬೇಕು. ಅದಕ್ಕೆ ಇವತ್ತು ಭಾರತ ಪ್ರತಿಕ್ರಿಯೆಯನ್ನ ಆ ರೀತಿಯಾಗಿ ಕೊಡ್ತು. ಇದಾದ ನಂತರ ಈಗ ನೋಡಿದ್ರೆ ಟರ್ಕಿ ಆಲ್ ಆಫ್ ದ ಸಡನ್ ಬಂದು ಒಂದು ಟ್ವಿಸ್ಟ್ ಅನ್ನು ಕೊಟ್ಟಿರುವಂತದ್ದು. ಟರ್ಕಿಯ ವಿದೇಶಾಂಗ ಸಚಿವ ಹಕಾನ್ ಫಿದಾನ್ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನು ಅಂತಂದ್ರೆ, ಈ ಮಾತುಕತೆಗಳು ಏನಿದಾವೆ ಇದು ಬಹಳ ಸಮಯದಿಂದ ನಡೀತಾ ಇರುವಂತದ್ದು. ಟರ್ಕಿ, ಸೌದಿ ಅರೇಬಿಯಾ ಹಾಗೆ ಪಾಕಿಸ್ತಾನದ ನಡುವೆ ನಡೀತಾ ಇರುವಂತ ಈ ಒಂದು ಚರ್ಚೆ ಆಲ್ಮೋಸ್ಟ್ 2 ವರ್ಷ 8 ತಿಂಗಳಿಂದ ನಡೀತಾ ಇದೆ. ಅಂದ್ರೆ ಅದರ ಅರ್ಥ ಏನು, 2023ರಿಂದಾನೇ ಒಂದು ಗೇಮ್ ನಡೀತಾ ಇದೆ. ಸೊ ಈ ಮೂರು ರಾಷ್ಟ್ರಗಳು ಏನು ಒಪ್ಪಂದವನ್ನ ಮಾಡ್ಕೊಂಡಿದ್ದಾವೆ ಇದು ಏಕಾಏಕಿ ನಿರ್ಮಾಣ ಆದಂತಹ ಮೈತ್ರಿ ಅಲ್ಲ. ಬಹಳ ಸಮಯದಿಂದ ಈ ದೇಶಗಳು ಚರ್ಚೆಯನ್ನು ನಡೆಸ್ತಾ ಇದ್ದಾವೆ. ಇದು ದೀರ್ಘಕಾಲದ ಸ್ಟ್ರಾಟಜಿಕ್ ಪ್ರಾಜೆಕ್ಟ್ ಆಗಿರುವಂತ ಸಾಧ್ಯತೆ ಇದೆ ಟರ್ಕಿ ಹೇಳಿಕೆ ಪ್ರಕಾರ. ವೀಕ್ಷಕರಷ್ಟಕ್ಕೂ ಸೌದಿ ಅರೇಬಿಯಾ, ಪಾಕಿಸ್ತಾನ ಹಾಗೆ ಟರ್ಕಿ ಈ ಮೂರೂ ದೇಶಗಳು ಒಂದಾಗಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ. ನಾನು ಆಗ್ಲೇ ಹೇಳಿದ್ದೀನಿ, ಇರಾನ್ ಅಮೆರಿಕ ಯುದ್ಧದ ಸಂದರ್ಭದಲ್ಲಿ ಸೌದಿ ಅರೇಬಿಯಾ ಕೂಡ ಬಹಳಷ್ಟು ದಾಳಿಗೆ ಒಳಗಾಗುತ್ತೆ, ದಾಳಿಗೆ ನಲಗತ್ತೆ. ಇರಾನ್ ಬೆಂಬಲಿತ ಒಂದಷ್ಟು ರಾಷ್ಟ್ರ ಹಾಗೆ ಇರಾಕ್ ಸಶಸ್ತ್ರ ಗುಂಪುಗಳಿಂದ ಸೌದಿ ಅರೇಬಿಯಾ ದಾಳಿಗಳನ್ನು ಎದುರಿಸಬೇಕಾಯಿತು. ಹೀಗಾಗಿ ತನ್ನ ರಕ್ಷಣಾ ಪಾಲುದಾರಿಕೆಯನ್ನು ಇನ್ನಷ್ಟು ಬಲಪಡಿಸಿಕೊಳ್ಳೋದಕ್ಕೆ ಸೌದಿ ಅರೇಬಿಯಾ ಅಫ್ಕೋರ್ಸ್ ಎದುರು ನೋಡ್ತಾ ಇತ್ತು. ಟರ್ಕಿ ಕೂಡ ಅಷ್ಟೇ ಆ ಯುದ್ಧದ ಸಂದರ್ಭದಲ್ಲಿ ಒಂದಷ್ಟು ಭದ್ರತಾ ಆತಂಕಗಳನ್ನು ಎದುರಿಸಬೇಕಾಯಿತು. ಇಂತಹ ಉದ್ವಿಗ್ನ ಪರಿಸ್ಥಿತಿಯಲ್ಲೇ ತೈಲ ಸಂಪತ್ತಿನ ಬಲಿಷ್ಠ ಆಗಿರುವಂತಹ ಸೌದಿ ಅರೇಬಿಯಾ, ಈ ಕಡೆ ಪರಮಾಣು ಶಸ್ತ್ರಾಸ್ತ್ರ ಹೊಂದಿರುವಂತಹ ಪಾಕಿಸ್ತಾನ, ಮತ್ತೊಂದು ಕಡೆ ನ್ಯಾಟೋ ಸದಸ್ಯ ರಾಷ್ಟ್ರ ಆಗಿರುವಂತಹ ಟರ್ಕಿ, ಈ ಜಂಟಿ ರಕ್ಷಣಾ ಒಪ್ಪಂದದ ಮೂಲಕ ಇವರು 3 ಜನ ಒಂದೇ ವೇದಿಕೆಯಲ್ಲಿ ಬಂದು ನಿಂತಿರುವಂತದ್ದು. ಸೌದಿ ಅರೇಬಿಯಾ ಅಫ್ಕೋರ್ಸ್ ಗಲ್ಫ್ ಪ್ರದೇಶದ ಒಬ್ಬ ಪ್ರಭಾವಿ ಶ್ರೀಮಂತ ಮುಸ್ಲಿಂ ರಾಷ್ಟ್ರ. ಇನ್ನು ಪಾಕಿಸ್ತಾನ ಗೊತ್ತೇ ಇದೆ, ಭಾರತದ ವೈರಿ ರಾಷ್ಟ್ರ. ಅಷ್ಟೇ ಅಲ್ಲ, ಪರಮಾಣು ಸಾಮರ್ಥ್ಯವನ್ನು ಹೊಂದಿರುವಂತಹ ದೇಶ ಕೂಡ ಹೌದು. ಇನ್ನು ಟರ್ಕಿ ನ್ಯಾಟೋ ಸದಸ್ಯ ರಾಷ್ಟ್ರ, ಬಲಿಷ್ಠ ಸೇನಾ ಸಾಮರ್ಥ್ಯ ಹೊಂದಿರುವಂತಹ ರಾಷ್ಟ್ರ. ಹೀಗಾಗಿ ಈ 3 ದೇಶಗಳ ಸೇರ್ಪಡೆ
ಕೇವಲ ಒಂದು ರಕ್ಷಣಾ ಒಪ್ಪಂದ ಮಾತ್ರ ಅಲ್ಲ, ಮಧ್ಯಪ್ರಾಚ್ಯ ಹಾಗೆ ದಕ್ಷಿಣ ಏಷ್ಯಾದ ಭದ್ರತಾ ಸಮೀಕರಣಗಳ ಮೇಲೂ ಕೂಡ ಪರಿಣಾಮ ಬೀರುವಂತಹ ಮೈತ್ರಿ ಆಗೋ ಸಾಧ್ಯತೆ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಟರ್ಕಿ ಒಪ್ಪಂದವನ್ನ ನ್ಯಾಟೋನ ಆರ್ಟಿಕಲ್ 5ಗೆ ಹೋಲಿಸ್ತಾ ಇದೆ. ಅಂಡ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಂತ್ರಿ ಮಟ್ಟದ ಸಮಿತಿ ಸೌದಿ ಅರೇಬಿಯಾದಲ್ಲಿ ರಚನೆ ಆಗುತ್ತೆ. ಅದ್ರ ಜೊತೆಗೆ ಸೌದಿ ಅರೇಬಿಯಾದಲ್ಲೇ ಒಂದು ಶಾಶ್ವತ ಕಾರ್ಯದರ್ಶಿ ಕಚೇರಿ ಕೂಡ ಇರುತ್ತೆ ಇದಕ್ಕೆ. ಇನ್ನು ಈ ಒಪ್ಪಂದದ ಕಾರ್ಯಾಚರಣೆ ಒಂದಷ್ಟು ವ್ಯವಸ್ಥೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮುಂದೆ ನಿರ್ಧಾರ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪಾಪ 2 ವರ್ಷ 8 ತಿಂಗಳಿಂದ ಮಾತುಕತೆಯನ್ನು ನಡೆಸ್ತಾ ಇದ್ರು. ಆ ಆಪರೇಷನಲ್ ಮೆಕ್ಯಾನಿಸಮ್ ಅನ್ನ ಇನ್ನೂ ಫೈನಲೈಸ್ ಮಾಡಕ್ಕೆ ಆಗ್ಲಿಲ್ಲ. ಇರ್ಲಿ ವೀಕ್ಷಕರ, ನಾನು ಆರಂಭದಲ್ಲೇ ಹೇಳಿದೆ, ಅಜಿತ್ ದೋವೆಲ್ ಜಿ ಸೌದಿ ಅರೇಬಿಯಾಗೆ ಹೋಗಿದ್ರು, ಭೇಟಿ ಮಾಡಿದ್ರು. ಆಮೇಲೆ ಭಾರತಕ್ಕೆ ಈ ಒಪ್ಪಂದ ಏನಿದೆ ಇದೇನು ಅಫ್ಕೋರ್ಸ್ ದೊಡ್ಡ ಸರ್ಪ್ರೈಸ್ ಆಗಿರಲಿಲ್ಲ ಅಂತ. ಯಾಕೆ ಅನ್ನೋದು ಹೇಳ್ತೀನಿ. ಈಗ ನಾವು ಅಜಿತ್ ದೋವೆಲ್ ಜಿ ಅವರ ಭೇಟಿಗಳನ್ನು ಒಂದು ಬಾರಿ ನೋಡೋದಾದ್ರೆ 2026ರಲ್ಲೇ ಅಜಿತ್ ದೋವೆಲ್ ಜಿ ಸೌದಿ ಅರೇಬಿಯಾಗೆ 3 ಬಾರಿ ಭೇಟಿಯನ್ನು ನೀಡಿರುವಂಥದ್ದು. ಮೊದಲ ಭೇಟಿ 2026ರ ಫೆಬ್ರವರಿಯಲ್ಲಿ, ಅದಾದ ನಂತರದ ಭೇಟಿ ಏಪ್ರಿಲ್ ಅಲ್ಲಿ ಆಯಿತು, ಅದಾದ ನಂತರ ಜುಲೈಯಲ್ಲಿ 3ನೇ ಭೇಟಿ ಆಗತ್ತೆ. ಒಂದೇ ದೇಶಕ್ಕೆ 5 ತಿಂಗಳ ಒಳಗೆ 3 ಬಾರಿ ಭೇಟಿಯನ್ನು ನೀಡುವುದಂತಂದ್ರೆ ಸುಮ್ಮನೇನಲ್ವಲ್ಲ, ಅದು ಬಹಳ ಮಹತ್ವದೇ ಆಗಿರಬೇಕು. ಏನು ಸುಮ್ಮನೆ ಹೋಗ್ತಾರಾ? ಕಾರಣ ಇಲ್ಲದ ಅದು ಅಜಿತ್ ದೋವೆಲ್ ಜಿ. ಮೊದಲ ಭೇಟಿಯಲ್ಲಿ ಅವರು ಸೌದಿಯ NSA ಅವರನ್ನ ಭೇಟಿ ಮಾಡ್ತಾರೆ. ನೆಕ್ಸ್ಟ್ ಭೇಟಿಯಲ್ಲಿ ಸೌದಿ ವಿದೇಶಾಂಗ ಸಚಿವರನ್ನ ಭೇಟಿ ಆಗ್ತಾರೆ. 3ನೇ ಭೇಟಿಯಲ್ಲಿ ಈ ಇಬ್ಬರ ಜೊತೆಗೆ ಸೇರಿದ ಹಾಗೆ ಇನ್ನೊಂದಷ್ಟು ಭದ್ರತಾ ಅಧಿಕಾರಿಗಳನ್ನ ಭೇಟಿ ಆಗ್ತಾರೆ. ಯಾರು? ಅಜಿತ್ ದೋವೆಲ್ ಜಿ. ಇಲ್ಲಿ ಅಜಿತ್ ದೋವೆಲ್ ಜಿ ಅವರ ಜುಲೈ ತಿಂಗಳ ಭೇಟಿ ನೀವು ಒಂದು ಬಾರಿ ಗಮನಿಸಿದ್ರೆ ಅಲ್ಲೂ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ. 2026ರ ಜುಲೈ 20 ಹಾಗೆ 21ಕ್ಕೆ ಅವರು 3ನೇ ಭೇಟಿಗೆ ಅಂತ ಸೌದಿಗೆ ಹೋಗಿರ್ತಾರೆ. ಅಂಡ್ ನಾವೀಗ ಮಾತಾಡ್ತಾ ಇರುವಂತ ಈ ಮೆಕ್ಕಾ ಒಪ್ಪಂದ ಏನಿದೆ ಅದು ಆಗಸ್ಟ್ 7ಕ್ಕೆ ಸಹಿ ಆಗಿರುವಂಥದ್ದು. ಅಂದ್ರೆ ಅಜಿತ್ ದೋವೆಲ್ ಜಿ ಅವರ ಭೇಟಿಗೂ ಈ ಒಪ್ಪಂದಕ್ಕೂ ಮಧ್ಯದಲ್ಲಿ ಏನಿಲ್ಲ ಅಂತಂದ್ರೆ ಸುಮಾರು 17ರಿಂದ 18 ದಿನಗಳ ಅಂತರ ಇರುವಂಥದ್ದು. ಸೊ ಟರ್ಕಿ ಹೇಳೋ ಪ್ರಕಾರ ಅವರ ಮಾತುಕತೆ ಬಹಳ ಹಿಂದಿಂದಾನೇ ನಡೀತಾ ಇದ್ದರೆ ಸಹಜವಾಗಿ ಭಾರತಕ್ಕೆ ಇದರ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿದ್ದಿರಲೇಬೇಕು. ಅದರ ಸಂಬಂಧಿತ ಚರ್ಚೆಗಳು ಅಜಿತ್ ದೋವೆಲ್ ಜಿ ಅವರ ಭೇಟಿಯಲ್ಲಿ ನಡೆದಿರಬೇಕು. ಪ್ರಾದೇಶಿಕ ಭದ್ರತೆ ಹೇಗಿದೆ, ಸ್ಟ್ರಾಟಜಿಕ್ ರಿಲೇಷನ್ಶಿಪ್ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಎನರ್ಜಿ ಸೆಕ್ಯೂರಿಟಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಇನ್ನು ಮ್ಯಾರಿಟೈಮ್ ರೂಟ್ಸ್ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ, ಈ ಜಿಯೋ ಪೊಲಿಟಿಕಲ್ ಗೇಮ್ ಯಾವ ದಿಕ್ಕಿಗೆ ಸಾಗ್ತಾ ಇದೆ, ಏನಾಗುತ್ತೆ ಮುಂದೆ, ಎಲ್ಲ ವಿಚಾರಗಳ ಬಗ್ಗೆ ಅಫ್ಕೋರ್ಸ್ ಮಾತುಕತೆ ನಡೆದಿರುತ್ತೆ. ಇದೆ ಅಲ್ವಾ ಜಿಯೋ ಪೊಲಿಟಿಕಲ್ ಗೇಮ್. ಅಜಿತ್ ದೋವೆಲ್ ಜಿ ಅವರು 3 ಬಾರಿ ಭೇಟಿಯನ್ನು ಮಾಡಿದ್ದಾರೆ ಅಂತಂದ್ರೆ ಅಫ್ಕೋರ್ಸ್ ಏನೊಂದು ಆಗಿರುತ್ತೆ. ಹಾಗಾಗಿ ಯಾರಾದರೂ ಆಗಸ್ಟ್ 7ನೇ ತಾರೀಕಿಗೆ ಈ 3 ದೇಶಗಳು ಒಪ್ಪಂದವನ್ನ ಮಾಡಿರುವಂಥದ್ದನ್ನ ನೋಡಿ ಅಯ್ಯೋ ಇದೇನಾಗ್ಬಿಡ್ತಪ್ಪ, ನಾವು ಸಿಕ್ಕಾಕೊಂಡ್ಬಿಟ್ವಾ, ನಾವು ಇವರ ಮಧ್ಯೆ ಸಿಕ್ಕಾಕೊಂಡ್ಬಿಟ್ವಾ ಅಂತ ಭಾರತಕ್ಕೆ ಏನಾದರೂ ಟೆನ್ಷನ್ ಆಯ್ತಾ ಅಥವಾ ಶಾಕ್ ಆಯ್ತಾ ಅಂತ ಯಾರಾದರೂ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಭಾರತ ಬಹಳ ಹಿಂದಿನಿಂದಾನೇ ಈ ಆಟದಲ್ಲಿ ತನ್ನ ದಾರಿಯನ್ನು ನೋಡ್ಕೊಂಡಿದ್ದಾಗಿತ್ತು, ಇದ್ರ ಬಗ್ಗೆ ತಿಳ್ಕೊಂಡಿತ್ತು. ಹೀಗಾಗಿ ಭಾರತ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತಂದ್ರೆ ಭಾರತಕ್ಕೆ ಏನಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲ ಅಂತಲ್ಲ, ಗೊತ್ತಿರೋದಕ್ಕೆ ಮಾತಾಡ್ತಾ ಇಲ್ಲ ಅಂತ ಅರ್ಥ. ವೀಕ್ಷಕರ, ಈ ಒಪ್ಪಂದ ಈಗ ಮತ್ತೊಂದು ಕಾರಣಕ್ಕೆ ಕೂಡ ಭಾರಿ ಚರ್ಚೆ ಆಗ್ತಾ ಇರುವಂಥದ್ದು ಏನು, ಈ ಮೆಕ್ಕಾ ಜಂಟಿ ರಕ್ಷಣಾ ಒಪ್ಪಂದವನ್ನ ಮುಂದಿನ ದಿನಗಳಲ್ಲಿ ಇಸ್ಲಾಮಿಕ್ ನ್ಯಾಟೋ ರಚನೆಗೆ ನಾಂದಿ ಅಂತ ಕೂಡ ಹೇಳಲಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಭಾರತ ವೈರಿ ದೇಶ. ಸೊ ಈ ಒಪ್ಪಂದ ಭಾರತಕ್ಕೂ ಒಂದು ಎಚ್ಚರಿಕೆ ಗಂಟೆ ಅನ್ನುವಂಥ ಚರ್ಚೆ ಶುರುವಾಗಿದೆ. ಮತ್ತೊಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಇಸ್ಲಾಮಿಕ್ ದೇಶಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇರುವಂತಹ ಇಸ್ರೇಲ್, ಅಂದ್ರೆ ತನ್ನ ಅಸ್ತಿತ್ವಕ್ಕೋಸ್ಕರ ಹೋರಾಟವನ್ನ ಮಾಡುವಂತಹ ಇಸ್ರೇಲ್, ಅದಕ್ಕೂ ಆ ಇಸ್ರೇಲ್ಗೂ ಕೂಡ ಈ ಹೊಸ ರಕ್ಷಣಾ ಮೈತ್ರಿ ಹೊಸ ಎಚ್ಚರಿಕೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಒಂದು ಕಡೆ ಭಾರತ ಪಾಕಿಸ್ತಾನ ಸಂಘರ್ಷದ ಹಿನ್ನೆಲೆ, ಮತ್ತೊಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುತ್ತಾ ಇರುವಂತಹ ಉದ್ವಿಗ್ನತೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಪಾಕಿಸ್ತಾನ, ಸೌದಿ ಅರೇಬಿಯಾ, ಟರ್ಕಿ ಇವರು ಮಾಡ್ಕೊಂಡಿರುವಂತಹ ಈ ಒಪ್ಪಂದ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಭದ್ರತಾ ಸಮೀಕರಣಕ್ಕೆ ಕಾರಣ ಆಗತ್ತೆ ಅನ್ನೋದು ಈಗ ಜಾಗತಿಕ ಮಟ್ಟದಲ್ಲಿ ಒಂದು ಕುತೂಹಲವನ್ನು ಮೂಡಿಸಿರುವಂಥದ್ದು. ಇನ್ನು ಆಗಸ್ಟ್ 6ನೇ ತಾರೀಕು ಅಂದ್ರೆ ಈ ಒಪ್ಪಂದಕ್ಕೆ ಸಹಿ ಹಾಕೋ ಒಂದು ದಿನ ಮೊದಲು ನೆತನ್ಯಾಹು ಅವರು ಕೂಡ ಮೋದಿಜಿಯವರಿಗೆ ಕಾಲ್ ಮಾಡಿ ಮಾತಾಡಿರುವಂಥದ್ದು. ಅಲ್ಲಿ ಪ್ರಾದೇಶಿಕ ಪರಿಸ್ಥಿತಿ ಆಮೇಲೆ ಜಿಯೋ ಪಾಲಿಟಿಕ್ಸ್ ಬಗ್ಗೆ ಒಂದಷ್ಟು ಚರ್ಚೆಗಳು ಕೂಡ ನಡೆದಿದ್ದಾವೆ. ಹಾಗಾಗಿ ಇವೆಲ್ಲದರ ಬಗ್ಗೆ ಭಾರತಕ್ಕೆ ಅಂದ್ರೆ ಒಪ್ಪಂದದ ಬಗ್ಗೆ ಭಾರತಕ್ಕೆ ಗೊತ್ತಿತ್ತ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಗೊತ್ತಿತ್ತು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನೀವು ಭಾರತದ ಒಂದಷ್ಟು
ಮೂಗಳನ್ನ ನೋಡಿದ್ರೆ ನಿಮಗೆ ಅರ್ಥ ಆಗಿಬಿಡುತ್ತೆ. ಮೋದಿಜಿಯವರ UAE ಭೇಟಿಗಳನ್ನು ನೀವು ನೋಡಬಹುದು. ಇನ್ನು ಇತ್ತೀಚೆಗೆ ಜೂನ್ ತಿಂಗಳಲ್ಲೇ ನಮ್ಮ ವಿದೇಶಾಂಗ ಸಚಿವರು ಸಂಪೂರ್ಣ ಮಧ್ಯಪ್ರಾಚ್ಯ ಪ್ರವಾಸವನ್ನು ಕೈಗೊಂಡ್ರು. ಸೌದಿ ಅರೇಬಿಯಾಗೆ ಹೋದ್ರು, ಕತಾರ್ಗೆ ಹೋದ್ರು, ಆಮೇಲೆ ಒಮಾನ್ಗೆ ಹೋಗಿ ಬಂದಿದ್ದಾರೆ, UAEಗೆ ಹೋಗಿ ಬಂದಿದ್ದಾರೆ. ಪ್ರತಿಯೊಂದು ದೇಶಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಇಸ್ರೇಲ್ ಜೊತೆಗೆ ಬಿಡಿ ನಮ್ಮ ನೇರ ಸಂಪರ್ಕ ಇದೆ. ಆಮೇಲೆ ಮೆಡಿಟರೇನಿಯನ್ ಕಡೆ ನೋಡಿದ್ರೆ ಗ್ರೀಸ್ ಆಗಿರಬಹುದು, ಸೈಪ್ರಸ್ ಜೊತೆಗೂ ಕೂಡ ನಮ್ಮ ಸಂಬಂಧ ಚೆನ್ನಾಗೇ ಇದೆ, ಎಂಗೇಜ್ಮೆಂಟ್ ಚೆನ್ನಾಗಿದೆ. ಇನ್ನು ಈಜಿಪ್ಟ್ ಕೂಡ ಅಷ್ಟೇ ಈ ಸಮೀಕರಣದ ಒಳಗೆ ಬರುತ್ತೆ. ಅಂದ್ರೆ ಈಜಿಪ್ಟ್ ಜೊತೆಗೂ ಕೂಡ ಭಾರತಕ್ಕೆ ಅಂತಹ ದೊಡ್ಡ ಸಮಸ್ಯೆ ಅಂತ ಏನೂ ಇಲ್ಲ, ಉತ್ತಮ ಸಂಬಂಧ ಇದೆ. ಇನ್ನು ಇರಾನ್ ಜೊತೆಗೂ ಒಳ್ಳೆ ಸಂಪರ್ಕ ಇದೆ. ಕೆಲವೊಮ್ಮೆ ಅದು ಮೇಲೆ ಕೆಳಗೆ ಆಗ್ತಾ ಇರಬಹುದು, ಆದ್ರೆ ಇರಾನ್ ಕೂಡ ಒಂದಷ್ಟು ವಿಚಾರಗಳಲ್ಲಿ ಭಾರತಕ್ಕೆ ಅನುಕೂಲಕರವಾಗಿ ನಿಲ್ಲಲ್ಲ ಅಂತ ಹೇಳೋದಕ್ಕಾಗಲ್ಲ. ಹಾಗಾಗಿ ಓವರ್ ಆಲ್ ನೋಡಿದಾಗ ಭಾರತಕ್ಕೆ ಎಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ತಕ್ಕ ಹಾಗೆ ತನ್ನ ಹೆಜ್ಜೆಗಳನ್ನು, ತನ್ನ ಸಂಬಂಧಗಳನ್ನು ಗಟ್ಟಿ ಮಾಡ್ಕೊಳ್ತಾ ಹೋಗುತ್ತೆ. ಯಾಕಂತಂದ್ರೆ ಈಗಿನ ಮೋದಿಜಿಯವರ ನವ ಭಾರತ ಏನಿದೆ ಅದು ಮೊದಲು ನೋಡುವಂಥದ್ದು ದೇಶಕ್ಕೆ ಯಾವುದು ಒಳಿತು ಅನ್ನುವಂಥದ್ದನ್ನ. ಹಾಗಾಗಿ ವೀಕ್ಷಕರೇ, ಪಾಕಿಸ್ತಾನ, ಟರ್ಕಿ, ಸೌದಿ ಒಪ್ಪಂದ ಅನ್ನುವಂಥದ್ದು ಭಾರತ ಗಮನಿಸದೆ ಹೋದಂಥ ಬೆಳವಣಿಗೆ ಅಲ್ಲ. ಭಾರತಕ್ಕೆ ಇದರ ಬಗ್ಗೆ ಅಫ್ಕೋರ್ಸ್ ಮಾಹಿತಿ ಇತ್ತು. ಅದಕ್ಕೆ ಒಂದಷ್ಟು ಸೂಚನೆಗಳು ಕೂಡ ನಿಮಗೆ ಕಾಣಿಸುತ್ತೆ. ದೋವೆಲ್ಜಿಯವರ ನಿರಂತರ ಭೇಟಿ ಆಗಿರಬಹುದು, ಇನ್ನು ವಿದೇಶಾಂಗ ಸಚಿವಾಲಯದ ಒಂದು ಶಾಂತ ಪ್ರತಿಕ್ರಿಯೆ ಆಗಿರಬಹುದು, ಇನ್ನು ಟರ್ಕಿ ಹೇಳಿರುವಂಥ ಒಂದಷ್ಟು ಮಾತುಕತೆಗಳಾಗಿರಬಹುದು, ಇವೆಲ್ಲವನ್ನ ಒಟ್ಟಿಗೆ ನೋಡಿದ್ರೆ ಭಾರತ ಆಟದಿಂದ ಹೊರಗಿಲ್ಲ, ಒಳಗೆ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗತ್ತೆ. ಭಾರತದ ಸ್ಟ್ರಾಟಜಿ ಬಹುಶಃ ಭಾವನಾತ್ಮಕವಾಗಿ ರಿಯಾಕ್ಟ್ ಮಾಡುವಂಥದ್ದಲ್ಲ, ಬೆಳವಣಿಗೆಯನ್ನ ಗಮನಿಸುವಂಥದ್ದು, ತನ್ನ ಸಂಬಂಧವನ್ನ ಗಟ್ಟಿ ಮಾಡಿಕೊಳ್ಳುವಂಥದ್ದು, ಅಗತ್ಯ ಬಿದ್ದಾಗ ತನ್ನ ಹಿತಾಸಕ್ತಿಗೆ ತಕ್ಕ ಹಾಗೆ ಹೆಜ್ಜೆಯನ್ನ ಇಡುವಂಥದ್ದು. ಆಮೇಲೆ ಪಾಕಿಸ್ತಾನಕ್ಕೆ ಆಕ್ಚುಲಿ ನೋಡೋದಾದ್ರೆ ನೆಗೆಟಿವ್ ಆಗ್ಲೂಬಹುದು. ಯಾಕಂತಂದ್ರೆ ಇವತ್ತು ಪಾಕಿಸ್ತಾನದ ಪರಿಸ್ಥಿತಿಯನ್ನು ನೋಡಿದ್ರೆ ಅವರು ಇರೋ ಪರಿಸ್ಥಿತಿಗೆ ಇನ್ನೊಂದು ದೇಶದ ಮೇಲೆ ದಾಳಿ ಆದಾಗ ಇವರು ತಮ್ಮ ಮಿಲಿಟರಿಯನ್ನೇ ಕಳಿಸಬೇಕಾಗತ್ತೆ, ಅಲ್ಲವರಿಗೆ ನಷ್ಟನೇ. ಇನ್ನು ಬೈ ಚಾನ್ಸ್ ಯಾವುದೊಂದು ಪರಿಸ್ಥಿತಿ ಬರುತ್ತೆ, ಅಲ್ಲಿ ತಮ್ಮ ಪರಮಾಣುವನ್ನ ಬಿಟ್ಟು ಕೊಡಬೇಕು ಅಂತ ಹೇಳಿದ್ರೆ ಅವತ್ತು ಆ ಸಂದರ್ಭದಲ್ಲಿ ಪಾಕಿಸ್ತಾನ ಏನು ಮಾಡುತ್ತೆ? ಇಂಥ ಒಂದಷ್ಟು ಸವಾಲುಗಳು ಕೂಡ ಇವತ್ತು ಪಾಕಿಸ್ತಾನಕ್ಕೆ ಕಾಣಿಸ್ತಾ ಇದೆ. ಗೊತ್ತಿಲ್ಲ ಅದು ಏನಾಗಬಹುದು ಅಂತ. ನೋಡೋಣ, ಈ ಒಪ್ಪಂದದಿಂದ ನಿಜವಾಗ್ಲೂ ನಿಮ್ಮ ಪ್ರಕಾರ ಯಾರಿಗೆ ಲಾಭ ಆಗುತ್ತೆ? ಪಾಕಿಸ್ತಾನಕ್ಕೆ ಲಾಭ ಆಗುತ್ತಾ, ಸೌದಿ ಅರೇಬಿಯಾಗೆ ಲಾಭ ಆಗುತ್ತಾ, ಟರ್ಕಿಗೆ ಲಾಭ ಆಗುತ್ತಾ, ಅಥವಾ ಮೂರೂ ದೇಶಕ್ಕೂ ಇಲ್ಲಿ ಲಾಭ ಆಗುತ್ತಾ? ಅಥವಾ ಈ ಆಟದಲ್ಲಿ ಭಾರತದ್ದು ಬೇರೆನೇ ಲೆಕ್ಕಾಚಾರ ಇದೆಯಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.